ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಈ ವಾಕ್ಯ ಭಾಗಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ನಮ್ಮ ಜೀವಿತದಲ್ಲಿ ನಮಗೊಬ್ಬ ಒಳ್ಳೆಯ ಕುರುಬನು ಇದ್ದಾರೆ, ಹೌದಲ್ವಾ? ಎಷ್ಟೋ ಬಾರಿ ನಾವು ಹೀಗೆ ಯೋಚಿಸ್ತೀವಿ, ನನ್ನನ್ನು ನಡೆಸುವವರು ಯಾರಿಲ್ಲ, ನನ್ನನ್ನು ಮಾರ್ಗದರ್ಶಿಸುವವರು ಯಾರಿಲ್ಲ, ನನ್ನನ್ನು ಕಾಯುವವರು ಯಾರಿಲ್ಲ, ನನ್ನನ್ನು ಧೈರ್ಯಗೊಳಿಸುವವರು ಯಾರಿಲ್ಲ ಅಂತ. ಆದರೆ ಪ್ರಿಯ ದೈವಜನರೇ, ಕೀರ್ತನೆಗಾರನು ನಮ್ಮೆಲ್ಲರ ಜೀವಿತಕ್ಕೆ ಒಂದು ಉತ್ತಮವಾದ ಒಂದು ಅಧ್ಯಾಯವನ್ನ ನಮಗಾಗಿ ಬರೆದು ಕೊಟ್ಟಿದ್ದಾರೆ. ಏನೆಂದರೆ, ನಮಗೊಬ್ಬ ಕುರುಬನು ಇದ್ದಾರೆ. ಪ್ರಿಯ ದೈವಜನರೇ, ಆತನು ನಮ್ಮ ಒಳ್ಳೆ ಕುರುಬನು, ನಾವು ಕೊರತೆ ಪಡುವುದಿಲ್ಲ ಅಂತ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕೀರ್ತನೆ 23ನೇ ಅಧ್ಯಾಯದಲ್ಲಿ ಆ ಒಳ್ಳೆ ಕುರುಬನ ಒಂದು ಲಕ್ಷಣಗಳನ್ನು ನಮಗೆ ಆತನು ತಿಳಿಯಪಡಿಸ್ತಾನೆ. ಅದರಲ್ಲಿರುವಂಥ ಒಂದು ಶ್ರೇಷ್ಠವಾದ ಸಂಗತಿ ಇದಾಗಿದೆ, ಏನೆಂದರೆ ನಮಗೊಬ್ಬ ಕುರುಬನಿದ್ದಾನೆ ಅಂತ ನಾವು ಅರಿತುಕೊಳ್ಳುವುದಾದರೆ ನಮ್ಮ ಜೀವಿತ ಹೇಗಿರ್ತದೆ ಗೊತ್ತಾ? ಕೀರ್ತನೆ 23ನೇ ಅಧ್ಯಾಯದ 6ನೇ ವಚನದಲ್ಲಿ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಪ್ರಿಯ ದೈವಜನರೇ, ಕೀರ್ತನೆಗಾರನು ಇದನ್ನು ಆತನು ಬರೆದಿದ್ದಾರೆ. ಏನೆಂದರೆ, ನಮಗೊಬ್ಬ ಒಳ್ಳೆ ಕುರುಬನಿದ್ದಾರೆ, ಆತನು ಯೇಸು. ನಮ್ಮನ್ನು ಕೊರತೆಯಲ್ಲಿ ಬೀಳದಂತೆ ನಡೆಸುವ ಕರ್ತನು, ನಮ್ಮನ್ನು ಭಯದಲ್ಲಿಯೋ ಅಥವಾ ನಮ್ಮನ್ನು ಆತಂಕದಲ್ಲಿಯೋ ಒಳಗಾಗುವುದಕ್ಕೆ ಆತನು ಬಿಡದೆ ಧೈರ್ಯ ಕೊಡುತ್ತಾ ಸುರಕ್ಷತೆಯಲ್ಲಿ ಸಮೃದ್ಧಿಯಲ್ಲಿ ನಡೆಸುವ ದೇವರು. ಆತನು ನಮ್ಮ ಕುರುಬನಾಗಿರುವಾಗ ನಮ್ಮ ಜೀವಿತ ಹೇಗಿರ್ತದಂತೆ ಗೊತ್ತಾ? ನಿಶ್ಚಯವಾಗಿ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನಮ್ಮನ್ನು ಹಿಂಬಾಲಿಸುವವು. ಅದು ಯಾಕೆ ಹಿಂಬಾಲಿಸ್ತದಂದರೆ, ನಾವು ಯೇಸುವನ್ನು ಹಿಂಬಾಲಿಸುವಾಗ ನಾವು ಆ ಒಳ್ಳೆ ಕುರುಬನ ಮಂದೆಯಲ್ಲಿ ಇದ್ದುಕೊಂಡು ಆ ಕುರುಬನು ಹಾಕುವ ಹೆಜ್ಜೆಯಲ್ಲಿಯೇ, ಅದೇ ಹೆಜ್ಜೆಯ ಜಾಡಿನಲ್ಲಿಯೇ ನಾವು ನಡೆಯುವುದಕ್ಕೆ ಮನಸ್ಸು ಮಾಡುವಾಗ, ನಾನು ನಿಮಗೆ ಹೇಳ್ತೀನಿ ಕೇಳ್ರಿ, ಈ ಮುಂಜಾನೆಯಲ್ಲಿ ಯಾವತ್ತು ಆಶೀರ್ವಾದವನ್ನು ಐಶ್ವರ್ಯವನ್ನು ನೋಡುವಾಗ ಸಂಪತ್ತನ್ನು ನೀವು ಹುಡುಕಿ ಹೋಗುವಂಥದ್ದಲ್ಲ, ಒಳ್ಳೆ ಕಾರ್ಯಗಳನ್ನು ನೀವು ಹುಡುಕಿ ಹೋಗುವಂಥದ್ದಲ್ಲ, ಎಲ್ಲ ಶುಭವು ಮತ್ತು ಕೃಪೆಯೋ ಅದು ನಿಮ್ಮನ್ನೇ ಹುಡುಕಿ ಬರುವಂಥದ್ದಾಗಿರ್ತದೆ. ಯಾಕೆಂದರೆ ನೀವು ಆ ಒಳ್ಳೆ ಕುರುಬನು ನಡೆಸುವ ಮಾರ್ಗದಲ್ಲಿ ನಡೆಯುವ ಕುರಿ ಆಗಿರುವಾಗ, ನೀವು ಹೋಗುವ ಮಾರ್ಗದಲ್ಲೇ ಆ ಆಶೀರ್ವಾದವೋ ಆ ಶುಭವೋ ನಿಮ್ಮನ್ನು ಹಿಂಬಾಲಿಸ್ತದೆ. ಪ್ರಿಯ ದೈವಜನರೇ, ಹಲ್ಲೆಲೂಯಾ. ಈ ಕೀರ್ತನೆ ಭಾಗದ ಒಂದು ಅಂತ್ಯದಲ್ಲಿ ಬರೆದಿರುವ ಈ ಆಶೀರ್ವಾದದ ವಚನ ಹೀಗೆ ತೋರ್ಪಡಿಸ್ತದೆ, ಏನೆಂದರೆ, ನಾವು ಕುರುಬನನ್ನು ಹಿಂಬಾಲಿಸುವಾಗ ಆಶೀರ್ವಾದಗಳು ನಮ್ಮನ್ನು ಹಿಂಬಾಲಿಸುತ್ತವೆ. ಎಷ್ಟು ಜನ ಇದನ್ನು ಸ್ವೀಕರಿಸೋದಕ್ಕೆ ಮುಂಜಾನೆಯಲ್ಲಿ ಸಿದ್ಧವಾಗಿದ್ದೀರಾ? ನೀವು ಹೃದಯದಲ್ಲಿ ಒಂದು ನಿರ್ಣಯ ಮಾಡಬೇಕು, ನನಗೊಬ್ಬ ಕುರುಬನಿದ್ದಾರೆ, ನಾನು ಆ ಕುರುಬನನ್ನು ಹಿಂಬಾಲಿಸುತ್ತೇನೆ, ನನ್ನ ಆಶೀರ್ವಾದಗಳು ನನ್ನನ್ನು ಹಿಂಬಾಲಿಸುತ್ತವೆ ಅಂತ. ಪ್ರಿಯ ದೈವಜನರೇ, ಆ ಕುರುಬನ ಶಬ್ದಕ್ಕೆ ಕಿವಿಗೊಡುವ ಕುರಿಗಳು ನಾವು ಆಗಬೇಕು. ಆ ಕುರುಬನ ಹೆಜ್ಜೆಯನ್ನು ದೃಷ್ಟಿಯಲ್ಲಿ ಗಮನದಲ್ಲಿಟ್ಟುಕೊಂಡು ನಡೆಯುವ ಕುರಿಗಳು ನಾವು ಆಗಬೇಕು. ಆ ಕುರುಬನು ನಡೆಸುವ ಸ್ಥಳದಲ್ಲಿಯೇ ನಾವು ಹೋಗುವಂತೆ ಒಂದು ವಿಧೇಯತೆಯ ಸ್ವಭಾವ ನಮಗಿರಬೇಕು. ಆಗ ನಮ್ಮ ಆಶೀರ್ವಾದಗಳು ನಮ್ಮನ್ನೇ ಹಿಂಬಾಲಿಸುತ್ತಾ ಬರ್ತವೆ. ಅದು ನಿಶ್ಚಯ ಅಂತ ಸತ್ಯವೇದ ಮಾತನಾಡ್ತಾ ಇದೆ. ಈ ಮುಂಜಾನೆ ವೇಳೆಯಲ್ಲಿ ಒಂದು ವೇಳೆ ಅನೇಕ ಚಿಂತೆಯಲ್ಲಿ ಮಾರ್ಗ ತಪ್ಪಿದವರಾಗಿ ಕನ್ಫ್ಯೂಷನ್ಸಲ್ಲಿ ಇದ್ದೀರಾ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಒಳ್ಳೆ ಕುರುಬನು, ನನ್ನನ್ನು ಹಿಂಬಾಲಿಸ್ರಿ ಅಂತ. ಆ ಕುರುಬನನ್ನು ಮುಂಜಾನೆಯಲ್ಲಿ ಹಿಂಬಾಲಿಸ್ರಿ, ಆಶೀರ್ವಾದಗಳು ನಿಮ್ಮನ್ನು ಹಿಂಬಾಲಿಸಿ ಬರುವಂಥದ್ದಾಗಿರ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪರಿಶುದ್ಧಾತ್ಮನಾದ ಕರ್ತನೇ, ನಿಮಗೆ ಸ್ತೋತ್ರಪ್ಪ. ಪ್ರಿಯ ಮಕ್ಕಳನ್ನು ನಿನ್ನ ವಾಕ್ಯದಿಂದ ಬಲಪಡಿಸಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ನೀವು ನಮ್ಮ ಒಳ್ಳೆ ಕುರುಬನು, ನಾವು ಕೊರತೆ ಪಡುವುದಿಲ್ಲ ಕರ್ತನೆಪ್ಪ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ನಮಗೆ ಯಾರೂ ಇಲ್ಲ ಯಾರೂ ಇಲ್ಲ ಯಾರೂ ಇಲ್ಲ ಅನ್ನುವ ಅವರ ಒಂದು ದುಃಖಕ್ಕೂ ಅವರ ಗೋಳಾಟಕ್ಕೂ ನೀನು ವಾಕ್ಯದಿಂದ ಬಲಪಡಿಸಿದ್ರಲ್ಲ, ನೀ ನಮ್ಮ ಕುರುಬನು ಇದ್ದೀರಾ. ನಿನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸುವುದಕ್ಕೆ ನಿನ್ನ ಶಕ್ತನು ಅನ್ನುವ ಪ್ರಕಾರ ಅಪ್ಪ ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ ಅಪ್ಪ. ನೀನು ಒಳ್ಳೆ ಕುರುಬನು, ನಿನ್ನನ್ನು ಹಿಂಬಾಲಿಸೋದಕ್ಕೆ ಅವರು ಮನಸ್ಸು ಮಾಡುವಾಗ ನಿಶ್ಚಯವಾಗಿ ಅವರ ಜೀವಮಾನದಲ್ಲೆಲ್ಲ ಅವರೆಲ್ಲರ ಶುಭವು ಕೃಪೆಯೋ ಅದು ಅವರನ್ನು ಹಿಂಬಾಲಿಸುತ್ತದೆ ಅಂತ ನೀನು ವಾಕ್ಯದಲ್ಲಿ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಪ್ರಿಯ ಕುಟುಂಬಗಳನ್ನು ಆಶೀರ್ವದಿಸು, ಮಕ್ಕಳನ್ನು ಆಶೀರ್ವದಿಸ್ರಿ, ಕೆಲಸ ಕಾರ್ಯಗಳು ಮತ್ತು ಕಾಲೇಜು ಎಜುಕೇಷನ್ಗಳು ಹೋಗುವವರೆಲ್ಲರನ್ನು ಆಶೀರ್ವದಿಸ್ರಿ ಅಪ್ಪ. ಕುರುಬನ ಶಬ್ದಕ್ಕೆ ಕಿವಿಗೊಡುವ ಕುರಿಗಳವರು ಆಗುವಾಗ ಎಲ್ಲ ಆಶೀರ್ವಾದಗಳು ಅವರು ಹಿಂಬಾಲಿಸಲಿ. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.